ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಹೆಸರು ವೈಷ್ಣವಿ ಆ್ಯಂಡ್ ಇವತ್ತು ನಮ್ಮ ಕಾಲೇಜಲ್ಲಿ ಕಲ್ಚರಲ್ ಐತಿ, ಅಂದರೆ ಕಲ್ಚರಲ್ ಪ್ರೋಗ್ರಾಮ್ ಐತಿ. ಅದಕ್ಕಾಗಿ ನಾವು ಡ್ಯಾನ್ಸ್ ಮಾಡ್ತೀವಿ. ಸೊ ನೀವು ಡೈರೆಕ್ಟ್ ಡ್ಯಾನ್ಸ್ ತೋರಿಸಿದ್ರೆ ಹೆಂಗೆ ಪ್ರಾಕ್ಟೀಸಿಂದ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಗಪ್ ಗಪ್ ಗಪ್. ಇದು ಒನ್ ಡೇ ಬಿಫೋರ್ ದ ಇವೆಂಟ್. ನಮ್ಮ ಕಾಲೇಜ್ದಾಗ ಪ್ರತಿ ವರ್ಷ ನ್ಯಾಷನಲ್ ಲೆವೆಲ್ ಮೂಡ್ ಕೋರ್ಟ್ ಕಾಂಪಿಟೇಷನ್ ಅರೇಂಜ್ ಮಾಡ್ತಾರೆ. ಸೊ ಅದು 3 ದಿನ ಇರ್ತೈತಿ. ಸೊ ಫಸ್ಟ್ ಡೇ ಒಳಗೆ ಇನಾಗ್ರೇಷನ್ ಫಂಕ್ಷನ್ ಇರ್ತೈತಿ, ಆಮೇಲೆ ಸೆಕೆಂಡ್ ಡೇದಾಗ ಕಲ್ಚರಲ್ ಇರ್ತಾರೆ, ಆಮೇಲೆ ಥರ್ಡ್ ಡೇಗೆ ವ್ಯಾಲಿಡಿಟಿ ಪ್ರೋಗ್ರಾಮ್ ಇರ್ತೈತಿ. ಸೊ ಸೆಕೆಂಡ್ ಮತ್ತು ಥರ್ಡ್ ಡೇ ಬೆಳಿಗ್ಗೆ ಕಾಂಪಿಟೇಷನ್ ಇರ್ತಾವೆ ಆ್ಯಂಡ್ ಸೆಕೆಂಡ್ ಡೇ ಈವ್ನಿಂಗ್ ಕಲ್ಚರಲ್ ಪ್ರೋಗ್ರಾಮ್ ಇರ್ತೈತಿ. ಸೊ ನಾವು ಅದಕ್ಕೆ ಡ್ಯಾನ್ಸ್ ಮಾಡತ್ತೀವಿ. ಈಗ ರಿಹರ್ಸಲ್ ಇತ್ತು, ಅದನ್ನು ಮುಗಿಸಿ ಡ್ರೆಸ್ ತರಕ್ಕೆ ಹೋದು. V2 ಹೋದು, ಅಲ್ಲಿ ಸಿಗಲಿಲ್ಲ. ಸೊ ಮಾರ್ಕೆಟ್ಗೆ ಹೋಗಿ ತಂದು. ಸೊ ಈಗ ಆ್ಯಕ್ಚುಯಲ್ ವಿಡಿಯೋ ಸ್ಟಾರ್ಟ್ ಆಗ್ತೈತಿ. ಸೊ ವೆಲ್ಕಮ್ ಟು ಡೇ 1. ಫ್ಲ್ಯಾಶ್ ಮಾಬ್ದಿಂದ ಡೇ 1 ಸ್ಟಾರ್ಟ್ ಆಯಿತು. ಸೊ ಫ್ಲ್ಯಾಶ್ ಮಾಬ್ ನೋಡಿ ಸ್ನ್ಯಾಕ್ಸ್ ತಿನ್ನಕ್ಕೆ ಹೋದು. ಸ್ನ್ಯಾಕ್ಸ್ ತಿಂದು ಫೋಟೋಸ್ ತೆಗಿಸ್ಕೊಂಡು ಕಾಲೇಜ್ ಡೆಕೋರೇಷನ್ ಅಂತ ಭಾರಿ ಮಾಡಿದ್ರು. ಡೆಕೋರೇಷನ್ ಎಲ್ಲ ನೋಡ್ಕೊಂಡು ಟೈಮ್ ಆಯ್ತಾ ಫಂಕ್ಷನ್ ಸ್ಟಾರ್ಟ್ ಆಗಕ್ಕೆ. ಸೊ ಅದಕ್ಕೆ ಹೋಗಿ ಕುಂತು ಅಷ್ಟಾಗ ದೀಪಾ ಕಾಲ್ ಮಾಡಿದ್ಲು, ನಾನು ಬಂದೇನು ಬಾ ಅಂತ. ಆಮೇಲೆ ಮತ್ತೆ ಕೆಳಗೆ ಹೋದ್ನಿ. ಅಷ್ಟೊತ್ತಾಗಿ ಚೀಫ್ ಗೆಸ್ಟ್ಗೆ ಬಂದಂಥ ಹೈಕೋರ್ಟ್ ಜಡ್ಜ್ ಅವರಿಗೆ ವೆಲ್ಕಮ್ ಮಾಡತ್ತಿದ್ರು. ಅಲ್ಲಿ ಒಂದು ಸ್ವಲ್ಪ ನಿಂತ್ಕೊಂಡ ಆಮೇಲೆ ಸ್ಯಾಂಡ್ವಿಚ್ ತಿನ್ನಕ್ಕೆ ಹೋದು. ಸೊ ಅಕ್ಕಿ ಸಂಬಂಧ ನಾನು ಇನ್ನೊಂದು ತಗೊಂಡು ಚಲೋ ಆಯ್ತಾ. ದೀಪಾ ಜೊತೆ ಬಂದಿದ್ದೆ, ಇನ್ನೊಂದು ಸ್ಯಾಂಡ್ವಿಚ್ ಎಲ್ಲ ಸಿಕ್ತು. ದೀಪಿ ಜೊತೆ ಒಂದು ಇನ್ನೊಂದು ಎಕ್ಸ್ಟ್ರಾ ಬಂದಿದ್ದಕ್ಕೂ ಚಲೋ ಆಯ್ತು. ಬ್ಯಾಕ್ ಹೊಂಟೆ ಫಂಕ್ಷನ್ ಮತ್ತು ದೀಪಾದ ಇನ್ನೊಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಬೇಕಂತ ಮತ್ತೆ. ಸೊ ತಿಂದು ಮತ್ತೆ ಪ್ರೋಗ್ರಾಮ್ ಅಟೆಂಡ್ ಮಾಡಕ್ಕೆ ಹೋದು. Former Attorney General for India, and it is a matter of great pride that RL Law College has been International Women's Day. Please accelerate action, gender justice in India. So therefore this topic, recommendations, suggestions which are necessary. ಸೊ ಪಾರ್ಟಿಸಿಪೆಂಟ್ಗೆಲ್ಲ ವೆಲ್ಕಮ್ ಮಾಡಿದ್ರು. ಆಮೇಲೆ ಫಂಕ್ಷನ್ ಮುಗೀತು. ಸೊ ಫಂಕ್ಷನ್ ಮುಗ್ದಾದ್ಮೇಲೆ ಪಾರ್ಟಿಸಿಪೆಂಟ್ ಊಟ ಮಾಡೋ ಮಟ್ಟ ನಾವು ಫೋಟೋಸ್ ತೊಗೊಂಡು ಎಷ್ಟು ಫೋಟೋಸ್ ತೊಗೊಂಡು ಸಾಕಾಗಂಗಿಲ್ಲ. ನೈಟ್ ಅನ್ನೋ ಡೆಕೋರೇಷನ್ ಮಸ್ತ್ ಕಾಣತ್ತಿತ್ತು. ಸೊ ಅದಾದಮೇಲೆ ಊಟ ಮಾಡಿದ್ದು ನಾವೆಲ್ಲ ಕೂಡಿ. ಸೊ ಇಲ್ಲಿಗೆ ಡೇ 1 ಎಂಡ್ ಆಗ್ತೈತಿ ವರ್ಷ. ಸೊ ಡೇ 2 ಲಾಗ್ನನ್ನು ನಾ ಇದ್ರಾಗ ಆ್ಯಡ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡ್ದೆ ಪೂರಾ ವಿಡಿಯೋ ನೋಡ್ರಿ. ದಿನ 2 ಮಧ್ಯಾಹ್ನ 1 ಗಂಟೆ. ಸೊ ಇನ್ನೊಂದ್ಸಲ ಲಾಸ್ಟ್ ಹೇಳ್ಬಿಡ್ತೀನಿ. ವೆಲ್ಕಮ್ ಟು ಡೇ 2. ಬೆಳಿಗ್ಗೆ ರಿಹರ್ಸಲ್ಗೆ ಬಂದೀವಿ. ಈಗ ರಿಹರ್ಸಲ್ ಮಾಡ್ತಿದ್ದೀವಿ ಗೈಸ್. ನನ್ನವರ ತೆಗಿತು ಮಾಡು. ನಿಹಾರಿಕ ನಾನು ಸ್ವಲ್ಪ ನೋಡ್ಕೊಂಬಿಡ್ರಿ. ಸೊ ರಿಹರ್ಸಲ್ ಮುಗಿಸಿ ಹಸುವಾಗಿತ್ತು, ಅದಕ್ಕೆ ಪಟ್ನ ಊಟಕ್ಕನ ಹೋದು ಫಸ್ಟ್. ಹೇಳಿ ಹೇಳಿ ಲಾಗ್ ಮಾಡ್ಕೊತಾರೆ. ಎಲ್ಲನೂ ತಿಂದು ಮುಗಿಸಾಳ. ನಾ ತಿನ್ನಿಲ್ಲ ನೋಡ್ರಿ. ಇವತ್ತು ಊಟಕ್ಕೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಮಾಡಿಸಿದ್ರು. ಸೊ ನನಗಂತೂ ರೊಟ್ಟಿ ತಿನ್ನೋಕೆ ಆಗಲಿಲ್ಲ, ಬಿಕಾಸ್ ಅವತ್ತೇ ನನ್ನ ಬ್ರೇಸಸ್ ಅಪಾಯಿಂಟ್ಮೆಂಟ್ ಇತ್ತು. ಸೊ ನಂದು ಹಲ್ಲು ನೋವಾಗಿತ್ತು.
ಸೊ ಅದು ಚಪಾತಿ ತಿಂದು ಬದ್ನಿಕಾಯಿ ಎಣ್ಗಾಯಿ ಮಸ್ತ್ ಇತ್ತು, ಊಟ ಅಂತಿ ಭಾರಿ ಇತ್ತು. ಸೊ ಊಟ ಮುಗಿಸಿ ಮನೆಗೆ ಹೋದ್ನಿ ರೆಡಿ ಆಗಕ್ಕೆ. ಸೊ ರೆಡಿ ಆಗಿ ಅವತ್ತು ಕಲ್ಚರಲ್ ಇವೆಂಟ್ ಇರಂತಲೇ ಮತ್ತು ವಾಪಸ್ 6 ಗಂಟೆಗೆ ಬಂದು ಹೇರ್ ಸ್ಟೈಲ್ ಮಾಡಲ್ಲ ಹೆಂಗೆ ಕೊಡೋದಲ್ಲಕ್ಕೆ ಹೇರ್ ಸ್ಟೈಲ್ ಹಂಗಂತ ಒಂದು ಹೇರ್ ಸ್ಟೈಲ್ ಬರಂಗಿಲ್ಲ, ಆದರೂ ಹೆಂಗೋ ಮಾಡ್ಕೊಂಬಂದಿದ್ನಿ. ಮತ್ತು ಅದು ಚಲೋ ಕಾಣಂತಿಲ್ಲ ಅನ್ನಂತಲೇ ಜೈ ಕಡೆ ಮಾಡಿಸ್ಕೊಂಡು ಹಿಡ್ಕೊ ಇಲ್ಲಿ ನಂದು. ಇವೆಂಟ್ ಸ್ಟಾರ್ಟ್ ಆಯಿತು. ಆಮೇಲೆ ನಮ್ಮ ಡ್ಯಾನ್ಸ್ ವಿಡಿಯೋ ಬೇಕಂದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ದಾಗ ಹೋಗಿ ನೋಡ್ರಿ. ಸೊ ಇಲ್ಲಿ ಹಾಕಕ್ಕೆ ಕಾಪಿರೈಟ್ ಬೀಳ್ತೈತಿ, ಅದಕ್ಕಾಗಿ ನಾನು ಫುಲ್ ವಿಡಿಯೋ ಹಾಕಿಲ್ಲ, ಅದನ್ನ ರೀಲ್ಸ್ ಒಳಗೆ ಹಾಕಿದ್ದೇನೆ. ಸೊ ಹೋಗಿ ನೋಡ್ರಿ. ಆಮೇಲೆ ನಮ್ಮ ಡ್ಯಾನ್ಸ್ ಮುಗಿಸಿ ನಾವು ಕೆಳಗೆ ಬಂದು ಬೇರೆದವ್ರು ಡ್ಯಾನ್ಸ್ ನೋಡ್ಬೇಕಂತ. ಸೊ ಅವ್ರು ಡ್ಯಾನ್ಸ್ ನೋಡ್ಕೊಂಡು ಫುಲ್ ಎಂಜಾಯ್ ಮಾಡಿದ್ದು. ಸೊ ಕುಣಿದು ಸುಸ್ತಾಗಿ ಫಂಕ್ಷನ್ ಮುಗಿಸಿ ಕೆಳಗೆ ಬಂದು ಕೆಳಗೆ ನೋಡಿದೆ ಊಟದಾಗ ಚೈನೀಸ್ ಇತ್ತು. ಅದಂತೂ ಇನ್ನೊಂದು ಲೆವೆಲ್ ಖುಷಿ ಆಯಿತು. ಸೊ ಊಟ ಮಾಡಿ ಮನೆಗೆ ಹೋದು. ಸೊ ಇದಾಗಿತ್ತು ಡೇ 1 ಆ್ಯಂಡ್ ಡೇ 2 ಲಾಗ್. ಡೇ 3 ಲಾಗ್ ಹಾಕಿದ್ರೆ ಭಾಳನ ದೊಡ್ಡದಾಗ್ತೈತಿ. ಸೊ ಅದಕ್ಕಾಗಿ ನಾನು ಡೇ 3 ಲಾಗ್ ಸಪ್ರೇಟ್ ವಿಡಿಯೋನ ಮಾಡಿದ್ದೀನಿ. ಅದಂತೂ ಭಾಳ ಮಸ್ತ್ ಐತಿ. ಸೊ ಅದನ್ನು ಮಿಸ್ ಮಾಡಬೇಡ್ರಿ. ಸೊ ಇದಾದಮೇಲೆ ಇದು ಲೇಟ್ ಬಂದಿರ್ಬೋದು ಲಾಗ್, ಬಟ್ ಅದು ಜಲ್ದಿನ ಬರ್ತೈತಿ. ಸೊ ಅದನ್ನು ಇನ್ನೊಂದು 2-3 ದಿವಸದಾಗ ಹಾಕ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಲಾಗ್. ಬಾಯ್. ಸೊ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.